ಹರೇ ಕೃಷ್ಣ. ದುಡ್ಡು ದುಡ್ಡು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದಂಥ ಒಂದು ಅಂಗವಾಗಿದೆ. ಹೌದು, ಈಗಿನ ಪರಿಸ್ಥಿತಿ ಸಂದರ್ಭದಲ್ಲಿ ದುಡ್ಡು ತುಂಬಾ ಮುಖ್ಯ. ದುಡ್ಡು ಎಷ್ಟು ಮುಖ್ಯವೋ ಅದರಷ್ಟೇ ಪವಿತ್ರವಾದ ಸಂಬಂಧ, ನಿಷ್ಕಲ್ಮಶವಾದ ಸಂಬಂಧನೂ ಮುಖ್ಯವಾಗುತ್ತೆ. ದುಡ್ಡು ಮುಖ್ಯ, ಆದರೆ ದುಡ್ಡನ್ನು ನೋಡಿ ಬರೋ ಸಂಬಂಧ ಮುಖ್ಯವಲ್ಲ. ಯಾವ ಸಂಬಂಧ ಮುಖ್ಯ? ಈಗ ನೋಡಿ, ನಾವು ಒಳ್ಳೆಯ ಸ್ಥಾನದಲ್ಲಿರ್ತೀವಿ, ನಮ್ಮ ಹತ್ರ ಹಣ, ಆಸ್ತಿ, ಕಾರು, ಬಂಗ್ಲೆ ಎಲ್ಲ ಇರುತ್ತೆ. ಇದನ್ನು ನೋಡಿ ಜನರು ನಮಗೆ ಜಿಂಕಾರ ಹಾಕೋದು, ಗೌರವ ಕೊಡೋದು, ಅಥವಾ ನಮ್ಮ ಕೈಯಾಳ ಥರ ನಮ್ಮ ಸೇವೆ ಮಾಡೋಕ್ಕೆ ಬರೋದು ಈ ಸಂಬಂಧವಲ್ಲ. ದುಡ್ಡು ಏನೋ ನಮ್ಮ ಕೆಟ್ಟ ಗಳಿಗೆಗೆ ನಮ್ಮ ದುಡ್ಡು ಹೋದರೆ, ನಾವೆಲ್ಲ ಬಂಗ್ಲೆ, ಕಾರು, ಹಣ, ಆಸ್ತಿ ಕಳ್ಕೊಂಡ ಮೇಲೂ ನಮ್ಮ ಜೈಕಾರ ಹಾಕೋದು ಬೇಡ. ನಮ್ಮ ಮನಸ್ಸು ನೋಡಿ, ನಮ್ಮ ಒಳ್ಳೆಯ ವ್ಯಕ್ತಿತ್ವ ನೋಡಿ, ನಮ್ಮ ಗುಣ ನೋಡಿ ಬರ್ತಾರಲ್ಲ, ಆ ಸಂಬಂಧ ಸತ್ಯವಾದದ್ದು. ಹಣ ನೋಡಿ ಬರೋ ಸಂಬಂಧ ಸತ್ಯವಾದದ್ದು ಅಲ್ಲ, ಪವಿತ್ರವಾದದ್ದು ಅಲ್ಲ, ನಿಷ್ಕಲ್ಮಶವೂ ಅಲ್ಲ. ಗುಣ ನೋಡಿ ಬರೋದು ಸತ್ಯವಾದದ್ದು, ನಿಷ್ಕಲ್ಮಶವಾದದ್ದು, ಪವಿತ್ರವಾದದ್ದು. ಈ ಸಂಬಂಧ ನಮಗೆ ಬೇಕಾಗಿರೋದು, ಹೌದಲ್ವಾ? ಅದಕ್ಕೆ ಹಣ ಇದ್ದವರು ಬರಲಿ, ಏನು ಪರವಾಗಿಲ್ಲ. ಹಣ ಸಿಕ್ಕ ಮೇಲೆ ಅವರಾದರೂ ಚೆನ್ನಾಗಿರ್ತಾರಲ್ಲ, ನಮ್ಮ ಜೊತೆ ಇರೋರು ಚೆನ್ನಾಗಿರ್ತಾರೆ. ಆದರೆ ಹಣ ಇಲ್ಲದೇ ಇರುವಾಗ ನಮ್ಮ ಜೊತೆ ಬರ್ತಾರೆ, ಈ ಸಂಬಂಧಕ್ಕೆ ನಾವು ಬಹಳ ಗೌರವ ಕೊಡಬೇಕು. ಇವರು ತುಂಬ ಮುಖ್ಯ ಆಗ್ತಾರೆ. ಇಂಥ ಸಂಬಂಧನ ಉಳಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಬೇಕು. ಅದೇ ರೀತಿ ನಾವು ಇರಬೇಕಾಗುತ್ತೆ. ನಮ್ಮ ಗುಣನೂ, ನಮ್ಮ ನಡವಳಿಕೆನೂ, ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಆವಾಗಲೇ ನಮ್ಮ ಜೊತೆ ಎಲ್ಲರೂ ಬರೋದು. ಸಕ್ಕರೆ ಇದ್ದರೆ ತಾನೇ ಇರುವೆ ಬರೋದು, ಹೌದಲ್ಲ? ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಮನಸ್ಸು, ಒಳ್ಳೆ ಪ್ರೀತಿ, ಒಳ್ಳೆ ನಡವಳಿಕೆ, ಎಲ್ಲರೂ ಒಳ್ಳೆಯವರಾಗಿರಿ. ಒಳ್ಳೆಯದನ್ನೇ ಬಯಸಿ, ಒಳ್ಳೆಯದನ್ನೇ ಮಾಡಿ, ಎಲ್ಲವೂ